ಮತ್ತು ದೇಶ ಉದ್ಧಾರ ಮಾಡಬೇಕು, ಪ್ಲಸ್ ಅಭಿವೃದ್ಧಿ ಕೆಲಸಕ್ಕೆಲ್ಲ ಬೇಕಾಗುತ್ತೆ. ರಾಹುಲ್ ಗಾಂಧಿ ಅವರಿಗೆ ABCD ಗೊತ್ತಿಲ್ಲ. ಸಾಬ್ರು ವಿಧಾನಸೌಧ ಮುಂದೆ ಕೂಗಾಡ್ತವ್ರೆ ಪಾಕಿಸ್ತಾನಕ್ಕೆ ಜೈ ಅಂತ. ಎಷ್ಟೋ ವರ್ಷದ ಕಾಲದ್ದು ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಖರ್ಗೆಗೆ ಆಗ್ಬೇಕಂದ್ರೆ ಏಜ್ ಆಗಿಬಿಟ್ಟಿದೆ. ಕೋಮುವಾದಿ ಆಗಿದ್ದಕ್ಕೇ ಇವಾಗ ಈ ಥರ ಬದುಕಿರೋದು, ಇಲ್ಲಾಂದರೆ ಇನ್ನು ಹಿಂದೂಗಳಿಗೆಲ್ಲ ಸಾಯಿಸ್ಬಿಟ್ಟಿರೋರು. ಕೋವಿಡ್ ಟೈಮ್ನಲ್ಲಿ ಹೆಲ್ಪ್ ಮಾಡಿದಷ್ಟು ಯಾರೂ ಮಾಡಿಲ್ಲ, ಯಾವ ದೇಶದವರು ಮಾಡಿಲ್ಲ. ಒಮ್ಮೆ ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಯಾಕೆ ಅಂದರೆ ಬೇಕು ಇದ್ರೆ ಒಳ್ಳೆಯದು. ಯಾಕೆ ಇವಾಗ ಸಾಬ್ರು ವಿಧಾನಸೌಧ ಮುಂದೆ ಕೂಗಾಡ್ತವ್ರೆ ಪಾಕಿಸ್ತಾನಕ್ಕೆ ಜೈ ಅಂತ. ಯಾಕೆ ಅವ್ರು ಬೆಳೆಯಾಗಿ ಬಿಟ್ಟಿದ್ದಾನೆ, ಅವ್ರು ಹಿಂಗೆ ಎಷ್ಟು ಅವ್ರು ಕಮ್ಮಿ ಮಾಡಿದರು. ಇವ್ರು ಕಾಂಗ್ರೆಸ್ ಬಂದ್ಬಿಟ್ಟು ಹೆಚ್ಚಿಸ್ಬಿಟ್ರು. ತಪ್ಪೇ ಯಾರ್ದು? ರಾಹುಲ್ ಗಾಂಧಿ ಅವರಿಗೆ ಅಷ್ಟೊಂದು ಇದಿಲ್ಲ, ನಾಲೆಡ್ಜ್ ಇಲ್ಲ. ಅವರೇನು ಇಟಾಲಿಯೊಳಗೆ ದುಡ್ಡು ಆಟ ಆಡ್ಕೊಂಡು ಕೂತ್ಕೊಂಡು ಇಟಾಲಿಯ ಬೆಳೀತದೆ, ನಮ್ಮ ಇಂಡಿಯಾ ಸೋಲ್ತದೆ, ಕೆಳಗಡೆ ಮನೆ ಕೂತದೆ. ಇಲ್ಲಿರೋ ಥರ ದುಡ್ಡು ಅಲ್ಲಿ ಹಾಕ್ತಾರೆ, ಅಲ್ಲಿಂದ ತಿನ್ಕೊಂಡು ಮಜಾ ಹೊಡಿತಾ ಇದ್ದಾರೆ. ನಮ್ಮೂರು ಏನು ಬರೀ ಕೈ ಆಗಿರ್ತಾರೆ. ಇಟಾಲಿ ಅವ್ರೇನು ಮಾತಾಡ್ತಾರೆ ಇಟಾಲಿಯ, ಇಲ್ಲೇನು ಇಂಡಿಯನ್ ಅವ್ರು ಏನೋ ಇಲ್ಲಿ ಆಕಾರ ತೋರಿಸ್ತಾರೆ ಅಷ್ಟೇ. ಹಾಂ, ರಾಜೀವ್ ಗಾಂಧಿ ಮಗ ಗೊತ್ತು, ಅವ್ರ ಕೈಲಿ ಆಗೋಕ್ಕೂ ಸಾಧ್ಯವಿಲ್ಲ. ಅದಿತ್ತು ಇಂದಿರಾ ಗಾಂಧಿ ಇತ್ತು, ಆಗ ರಾಜೀವ್ ಗಾಂಧಿ ಬಂದಿದ್ದರು, ಏನೋ ಅವ್ರನ್ನ ಮೋಸದಿಂದ ಮಾಡಿಬಿಟ್ರು, ಮೋಸ ಮಾಡಿಬಿಟ್ರು. ಇನ್ನು ಮುಂದಕ್ಕೆ ಅವ್ರು ಬಾಳ್ಸೋದು ಯಾವ ಗ್ಯಾರಂಟಿ? ಈಗ ನೀವು ಗುಡ್ಡೆ ಹೇಳೋದಲ್ಲ, ಅಲ್ಲಿ ಬೇರೆ ಸಭೆಗಳು ಹೇಳಬೇಕು. ಅವಾಗ ಹೇಳಿದ್ರೆ ಗೊತ್ತಾಯ್ತದೆ ಜನಕ್ಕೆ ಏನು ಮಾಡೋರೆ ಏನು ಮಾಡೋದು ಅಂತ. ಕಾಶ್ಮೀರಿಯೊಳಗೆ ನಮ್ಮಲ್ಲಿ ಉಸಿರಾಡೋಕ್ಕೆ ಜಾಗ ಇರಲಿಲ್ಲ, ಜಮೀನು ತೊಳಗಾಗಿರಲಿಲ್ಲ, ಸೈಟ್ ತೊಳಗಾಗಿರಲಿಲ್ಲ. ಅವ್ರು ಹೇಳ್ದಂಗೆ ಕೆಳ್ಕೊಂಡು ಬಿದ್ದಿರ್ಬೇಕಾಗಿತ್ತು. ಇವಾಗ ಯಾರು ಬೇಕೋ ತಗೋಬೋದು, ಜಮೀನಲ್ಲಿ ಸೈಟ್ ತಗೋಬೋದು. ಪ್ರತಿಯೊಬ್ರಿಗೂ ಇದು ಒಂದು ಸ್ಥಾನಮಾನ ಇದೆ. ಮುಂಚೆ ಯಾಕಿರಲಿಲ್ಲ? ಇವ್ರು ಬಂದ ಮೇಲೆ ಅದು ಇದಾಯಿತು. ಅವ್ರು ಮಾಡಿರೋದು ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಅವ್ರು ಭೇದ ಭಾವನೆ ಮಾಡಿಲ್ಲ, ಮೋದಿ ಮಾಡಿಲ್ಲ, ಸುಮ್ಮನೆ ತಪ್ಪದು ಹೇಳೋದು. ನಿಮ್ಮ ಇದಕ್ಕೆ ನೀವು ಬದುಕಿ, ಸ್ವತಂತ್ರಕ್ಕೆ ನೀವು ಬದುಕಿ, ನಮ್ಮ ಸ್ವತಂತ್ರಕ್ಕೆ ನಾವು ಬದುಕ್ತೀವಿ. ದೌರ್ಜನ್ಯ ಮಾಡೋದು, ಒಡೆಯೋದು, ಬಡಿಯೋದು, ಇದು ಕೊಲೆ ಮಾಡೋದು ಅದು ತಪ್ಪಲ್ಲೋದು. ಹಾಂ, ಇವಾಗ ನಮ್ಮ ಹಿಂದೂಗಳು ಯಾರು ಮಾತಾಡಿದ್ರ? ಮಾಡಲ್ಲ. ಮಾಡೋದೇ ಅವರು. ಅವ್ರನ್ನೇ ಮಟ್ಟ ಹಾಕಬೇಕು ಅಂತ ಹೇಳ್ತಾರದು, ಬೇರೆ ಇನ್ನೇನಕ್ಕೂ ಅಲ್ಲ. ಈಗ ನೀವು ತಪ್ಪು ಮಾಡ್ತಾನೆ ಇರ್ತೀವಿ ಮನೆಯೊಳಗೆ, ಒಂದು 5 ದಿನ ಅಂತಂದರು. ಎಲ್ಲ ಮಕ್ಕಳು ಕರೆಕ್ಟಾಗಿದ್ದು, ನೀವು ಒಬ್ಬನೇ ತಪ್ಪು ಮಾಡ್ತಾಯಿದ್ರೆ ನೀವು ಏನು ಮಾಡ್ತಾರೆ? ಈಗ ಏನೋ ಹೊಡೆದು ಮೂಲೆಗೆ ಹಾಕಿ ಕುಂಡಿಸ್ತಾರೆ. ಅದೇ ಥರ ಇದಾಗಿರೋದು. ಇವ್ರು ಹೇಳ್ತಾರೆ ಅಂದರೆ ಕ್ರಮದ ಕಟ್ಟಬಾರ್ದಾಗಿತ್ತು. ಪಾಕಿಸ್ತಾನದ ಕೈ ಅವರು ಸಾಬರು ಮಸೀದಿ ಕಟ್ಕೊಂಡು ಅವ್ರಿಗೆ ಕೈ ಮುಕ್ಕೊಂಡು ಅಲ್ಲ ಅರೆ ಹಾಕ್ಬಲ್ಲ ಅಂದ್ಕೊಂಡು ಇರಬೇಕಾಗಿತ್ತು. ಅದು ಮಾಡಲಿಲ್ಲ ಅವರು. ಹೋರಾಟ ಈಗ ಸ್ವತಂತ್ರಕ್ಕೆ ಕೈ ಮುಗಿಯೋಕ್ಕೆ ಜಾಗ ಕೊಟ್ಟವ್ರೆ. ಕೈ ಮುಗಿಯೋದು ಬಿಡೋದು ಅದು ಅವ್ರಿಗೆ ಸೇರಿದ್ದು. ಮಾಡೋದು ಕರೆಕ್ಟಾಗಿದೆ, ಏನು ತಪ್ಪೇನಿಲ್ಲ. ಅಯ್ಯೋ ಅವರೇ ಇರಬೇಕು, ಒಳ್ಳೆಯದು ಅಂತ ನಮಗೆ. ಇನ್ನೊಂದು ಬಾರಿ ಬಂದರೂ ಒಳ್ಳೆಯದೇ. ಹಾಂ, ಈಗ ಬರೋದಲ್ಲ, ಇನ್ನೂ ಒಂದು ಬಂದರೂ ಒಳ್ಳೆಯದೇ ನನ್ನ ಅನಿಸಿಕೆ. ಮೂರನೇ ಬಾರಿಗೆ ಪ್ರಧಾನಿ ಮೋದಿ ಅವರು ಬೇಕು ದೇಶ ಉದ್ಧಾರ ಮಾಡೋಕ್ಕೆ. ಮತ್ತು ದೇಶ ಉದ್ಧಾರ ಮಾಡಬೇಕು, ಪ್ಲಸ್ ಅಭಿವೃದ್ಧಿ ಕೆಲಸಕ್ಕೆಲ್ಲ ಬೇಕಾಗತ್ತೆ. ಇವಾಗಿನ ಜನ ಏನು ಹೇಳ್ತವ್ರೆ, ಏನು ಮಾಡೋರು ಮೋದಿ, ಏನು ಮಾಡ್ತವ್ರೆ? ಅವರಿಲ್ಲ ಅಂದರೆ ಇಷ್ಟೊತ್ತಿಗೆ ಯಾರು ಇರ್ತಾ ಇರಲಿಲ್ಲ. ಈ ಕೋವಿಡ್ ಟೈಮ್ನಲ್ಲಿ ಹೆಲ್ಪ್ ಮಾಡಿದಷ್ಟು ಯಾರೂ ಮಾಡಿಲ್ಲ, ಯಾವ ದೇಶದವರು ಮಾಡಿಲ್ಲ. ಹೇಳ್ಬೇಕಂದ್ರೆ ಮೋದಿಯವರು ಮಾಡಿದ್ದಾರೆ. ಅಷ್ಟೇ ಮಾಡಿರೋದು, ಯಾವ ಥರನೂ ಮಾಡಿಲ್ಲ, ಬದುಕಕ್ಕೆ ಅವ್ರು ಮಾಡಿದ್ದಾರೆ. ಮತ್ತು ಎಷ್ಟೋ ವರ್ಷದ ಕಾಲದ್ದು ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಇನ್ನೂ ABCD ಗೊತ್ತಿಲ್ಲ. ಇನ್ನು ಪಾರ್ಲಿಮೆಂಟ್ ಮೆಟ್ಲು ಎಷ್ಟಿದೆ ಅಂತ ಇನ್ನೂ ಸರಿ ಗೊತ್ತಿಲ್ಲ ಇವಾಗ ಆಗಿರೋದು. ಅವರು ಆಗೋದೇ ವೇಸ್ಟು. ಖರ್ಗೆಗೆ ಆಗಬೇಕಂದ್ರೆ ಏಜ್ ಆಗಿಬಿಟ್ಟಿದೆ. ಅವ್ರಿಗೆ ನಡೆಯೋಕ್ಕೆ ಆಗ್ತಾಯಿಲ್ಲ, ಅವ್ರ ಕಾಲಿಗೆ ಅವ್ರು ನಿಲ್ಲಕ್ಕೆ ಆಗ್ತಾಯಿಲ್ಲ. ಹಾಂ, ಅವ್ರಿಗೂ ಆಗೋದಿಲ್ಲ. ಅಂದರೆ ಇವಾಗ BJP ಅವ್ರನ್ನ ಕೋಮುವಾದಿ ಪಕ್ಷ ಅಂತಾರೆ ಕಾಂಗ್ರೆಸ್. 1000 ಹೇಳ್ಬೋದು. ಕೋಮುವಾದಿ ಆಗಿದ್ದಕ್ಕೇ ಇವಾಗ ಈ ಥರ ಬದುಕಿರೋದು, ಇಲ್ಲಾಂದರೆ ಇನ್ನು ಹಿಂದೂಗಳಿಗೆಲ್ಲ ಸಾಯಿಸ್ಬಿಟ್ಟಿರೋರು. ಅವ್ರು ಇರೋದ್ರಿಂದ ಹಿಂದೂಗಳು ಬದುಕಿರೋದು. ಇವಾಗ ಒಳ್ಳೆ ವ್ಯಕ್ತಿ, ಒಳ್ಳೆ ಅಭಿಪ್ರಾಯ ಇದೆ ಅವ್ರ ಮೇಲೆ, ಪ್ರಪಂಚ ಅಭಿವೃದ್ಧಿಗೆ ತರ್ತಾರೆ ಅವರು.
ಇವಾಗ ಬಂದು ಇವಾಗ ಇದು 3ನೇ ಬಾರಿ ಮಾಡ್ರೆ ಇನ್ನು ಅಭಿವೃದ್ಧಿ ಮಾಡ್ತಾರೆ. ನದಿ ಜೋಡಣೆ ಒಂದು ಆಗಬೇಕು, ಆದರೆ ಆದಂಗೆ ಇಲ್ಲ. ಓಕೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ಮೋದಿ ಹೇಳೋದೆಲ್ಲ ಬರೀ ಸುಳ್ಳು. ಅವ್ರು ಹೇಳೋದೇ ಸುಳ್ಳು. ಅವರು ಯಾರು ಕಾಂಗ್ರೆಸ್ನವರು